ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ನಿಮಗೆಲ್ಲ ಬೋರ್ಡ್ ಗೇಮ್ಸ್ ಆ್ಯಪಲ್ಲಿ ಚೇಂಜಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನಿಮಗೆ ಬೋರ್ಡ್ ಗೇಮ್ಸ್ ಅಂದಿದ ತಕ್ಷಣ ಆಶ್ಚರ್ಯ ಆಗಿರ್ಬೋದು, ಯಾವುದಪ್ಪ ಇದು ಹೊಸದು ಬೋರ್ಡ್ ಗೇಮ್ಸ್ ಅಂತ. ಸ್ನೇಹಿತರೆ, ನಿಮಗೆಲ್ಲರೂ ಗೊತ್ತಿರೋ ಹಾಗೆ KM ಸಂಜಯ್ ಅವರು ಹಲವಾರು ಗೇಮ್ಸ್ನ ಡೆವಲಪ್ ಮಾಡಿದರು ಬೇರೆ ಬೇರೆ ಆ್ಯಪ್ಸಲ್ಲಿ. ಫಸ್ಟ್ ಹ್ಯಾಂಡ್ ಕ್ರಿಕೆಟ್ ಮಾಡಿದರು, ಅದಾದಮೇಲೆ ಡೈಸ್ ಗೇಮ್ಸ್, ಅದರಲ್ಲಿ ಡೈಸ್ ಗೇಮ್ಸ್ ಎಲ್ಲ ಇತ್ತು, ಲೂಡೋ, ಫಾರ್ಕಲ್, ಯಾಡ್ಸಿ ಈ ಥರದ್ದೆಲ್ಲ. ಅದಾದಮೇಲೆ ನೆಕ್ಸ್ಟು ಯಾವುದೋ ಮೈಂಡ್ ಗೇಮ್ಸ್ ಅಂತ ಬಂತು. ಮೈಂಡ್ ಗೇಮ್ಸಲ್ಲಿ ನಮಗೆ ಮೆಮೊರಿ, ಆಮೇಲೆ ಆಡಿಯೋ ಗೇಮ್ಸ್ ಎಲ್ಲ ಇತ್ತು, ಕ್ರಿಕೆಟು, ಕಾರ್ ರೇಸಿಂಗ್ ಗೇಮು, ಈ ಥರನೇ ಇನ್ನೂ ಗೇಮೆಲ್ಲ ಇತ್ತು, ಈ ನಂಬರ್ಸ್ ಅರೇಂಜ್ ಮಾಡೋದು ಈ ಥರದ್ದೆಲ್ಲ. ಅದಾದಮೇಲೆ ಕಾರ್ಡ್ ಗೇಮ್ಸ್ ಅಂತ ಬಿಟ್ಟರು. ಈ ಕಾರ್ಡ್ ಗೇಮ್ಸಲ್ಲಿ ಕಾರ್ಡ್ ಯೂಸ್ ಮಾಡ್ಕೊಂಡು ಆಡೋ ಗೇಮ್ಸು 99, ಆಮೇಲೆ ಈ ಸೆಟ್ಟು ಈ ಥರದ್ದೆಲ್ಲ ಇತ್ತು ಅಲ್ವಾ. ಆಮೇಲೆ ಏನು ಮಾಡಿದ್ರು, ಮೈಂಡ್ ಗೇಮ್ಸು ಮತ್ತು ಕಾರ್ಡ್ ಗೇಮ್ಸು ಒಂದರಲ್ಲೇ ಮರ್ಜ್ ಮಾಡಿ ಎಲ್ಲ ಮೈಂಡ್ ಗೇಮ್ಸಲ್ಲಿ ಹಾಕಿದ್ರು. ಆಮೇಲೆ ಈಗ ಫೈನಲಿ ಡೈಸ್ ಗೇಮ್ಸ್, ಮೈಂಡ್ ಗೇಮ್ಸ್ ಮತ್ತು ಕಾರ್ಡ್ ಗೇಮ್ಸ್ ಎಲ್ಲ ಒಟ್ಟಿಗೆ ಮರ್ಜ್ ಮಾಡಿ ಬೋರ್ಡ್ ಗೇಮ್ಸ್ ಅಂತ ಒಂದು ಮಾಡಿ ಅದರಲ್ಲಿ ಎಲ್ಲ ಗೇಮ್ಸು ಕೂಡ ಇದೆ. ಸೊ ಮುಂಚೆ ಏನಾಗಿತ್ತು, ಕಾರ್ಡ್ ಗೇಮು ಮತ್ತು ಮೈಂಡ್ ಗೇಮ್ ಇದೆಲ್ಲ ಫ್ರೀಯಾಗಿ ಆಡ್ಬೋದಾಗಿತ್ತು. ಈಗ ಎಲ್ಲನೂ ಬೋರ್ಡ್ ಗೇಮಲ್ಲಿ ಮರ್ಜ್ ಮಾಡಿರೋದ್ರಿಂದ ಸೊ 150 ನೀವು ಒಂದು ವರ್ಷಕ್ಕೆ ಕೊಟ್ಟರೆ ಎಲ್ಲ ಗೇಮ್ಸನ್ನು ಕೂಡ ಎಂಜಾಯ್ ಮಾಡ್ಬೋದು, ಆ ರೀತಿ ಮಾಡ್ಯಾರೆ. ಸೊ ಹಾಗಾಗಿ ಎಲ್ಲ ಗೇಮು ಮರ್ಜ್ ಆಗಿದೆ ಒಂದು. ಇನ್ನೊಂದು, ನಾನು ತುಂಬ ದಿನ ಆಯಿತು ಈ ಗೇಮ್ ಬಗ್ಗೆ ಎಲ್ಲ ಟ್ಯೂಟೋರಿಯಲ್ ಮಾಡಿ, ಯಾಕಂದ್ರೆ ತುಂಬ ಜನ ನಾನ್ ಸ್ಟಾಪ್ ಗೇಮ್ ಟ್ಯೂಟೋರಿಯಲ್ಲು ಮಾಡಿ ಸಾಕಾಗುತ್ತೆ ಅಂತೇಳಿ ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಈಗ ಮತ್ತೆ ಒಂದು ಗೇಮ್ ಮಾಡೋಣ ಅಂತ ಈಗ ಬಂದಿದ್ದೀನಿ. ಅದು ಗೇಮ್ ಯಾವುದಪ್ಪ ಅಂತಂದರೆ ಕ್ವಿಕ್ ಲೂಡೋ. ಸುಮಾರು ಜನರಿಗೆ ಗೊತ್ತಿಲ್ಲ ಯಾವ ರೀತಿ ಆಡೋದು ಅಂತ. ಇದು ಮಾಮೂಲಿ ಲೂಡೋ ಥರನೇ, ಬಟ್ ಕಡಿಮೆ ಜಾಗಗಳಿರುತ್ತೆ, ಮತ್ತು ಸ್ವಲ್ಪ ಚೇಂಜಸ್ ಇದೆ ಇದರಲ್ಲಿ. ಸೇವ್ ಝೋನು ಮತ್ತು ಓಪನ್ ಆಗೋ ಪ್ಲೇಸಸ್ಸು ಇದೆಲ್ಲ ಚೇಂಜ್ ಇದೆ. ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ಈಗ ಬೋರ್ಡ್ ಗೇಮ್ಸ್ ಅಂತ ಆಗಿದೆ ಹೆಸರು. ನಂದು ಲೆವೆಲ್ 94 ಆಗಿದೆ. ಅಂತಂದರೆ ಮೋಸ್ಟ್ಲಿ ನಮ್ಮ ಮೈಂಡ್ ಗೇಮು ಮತ್ತು ಡೈಸ್ ಗೇಮು ಎರಡೂ ಲೆವೆಲ್ಲು ಸೇರಿಸ್ಬಿಟ್ಟು ಆ್ಯಡ್ ಮಾಡಿ ಲೆವೆಲ್ ಎಷ್ಟು ಬರುತ್ತೋ ಅಷ್ಟನ್ನು ಹಾಕಿದ್ದಾರೆ. ಓಕೆ, ನಂದು 94ಅಲ್ಲಿದೆ ಈಗ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಇದು ಮರ್ಜ್ ಆಗಿರೋದು, ಅಂದರೆ ಕಾರ್ಡ್ ಗೇಮು, ಮೈಂಡ್ ಗೇಮು, ಡೈಸ್ ಗೇಮು ಮರ್ಜ್ ಆಗಿದೆಯಲ್ಲ, ಇದು ಚೆನ್ನಾಗಿದೆಯಾ ಇಲ್ವಾ ಅಂತ ನಿಮ್ಮ ಒಪಿನಿಯನ್ ತಿಳಿಸ್ಬೋದು. ಅದು ಹೆಂಗಪ್ಪ ಅಂತಂದರೆ, ಒಂದು ಸರ್ವೆ ಓಪನ್ ಮಾಡಿದ್ದಾರೆ. ಸರ್ವೆಯಲ್ಲಿ ಹೋಗಿ ನೋಡಿ, ಅದು ಸರ್ವೆ ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಎಕ್ಸ್ಪ್ಲೋರಲ್ಲಿ ಹೋಗಿ ಇಲ್ಲಿ ನೋಟಿಫಿಕೇಶನ್ಸ್ ಎಲ್ಲ ಹೋಗಬೇಕಾಗತ್ತೆ ನೋಡಿ. ಅಲ್ಲಿ ನೋಟಿಫಿಕೇಶನ್ಸ್ ಎಲ್ಲ ಹೋಗಿ ನೋಡಿ, ಇಲ್ಲಿದೆ ನೋಡಿ, ಸರ್ವೆ ಫಿಲ್ ಮಾಡಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಎರಡೇ ಕ್ವಶನ್ ಇರೋದಲ್ಲಿ. ಕ್ರೋಮಲ್ಲಿ ಓಪನ್ ಆಗುತ್ತೆ. ಈಗ ಫಸ್ಟ್ ಕ್ವಶನ್ ನೋಡಿ. ಓಕೆ, ಮರ್ಜರ್ ಬಗ್ಗೆ ನಿಮಗೆ ಖುಷಿ ಇದೆಯಾ, ನಿಮ್ಗೆ ಇಷ್ಟ ಇದೆಯಾ ಅಂತ ಕೇಳ್ತಾರೆ. ನಾನಂತೂ ಎಸ್ ಅಂತ ಟಿಕ್ ಮಾಡ್ತೀನಿ. ನಾನು ಬೇರೆ ಇದ್ರು ಒಂದೇ ಇದ್ರು ಒಂದೇ ಏನು ಮ್ಯಾಟ್ರ್ ಆಗಲ್ಲ. ಓಕೆ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೋ ಸೆಲೆಕ್ಟ್ ಮಾಡ್ಬೋದು. ಮೇ ಬಿ ಅಂತಲೂ ಇದೆ. ನೆಕ್ಸ್ಟು ಸೊ ನಿಮ್ಮ ಅನಿಸಿಕೆ ಏನು ಮರ್ಜ್ ಆಗಿರೋದ್ರ ಬಗ್ಗೆ ಅಂತ ಕೇಳಿದರೆ, ಇಲ್ಲಿ ಎಡಿಟ್ ಬಾಕ್ಸ್ ಇದೆ. ಎಡಿಟ್ ಬಾಕ್ಸಲ್ಲಿ ಬರೀತೀನಿ ಇಲ್ಲಿ. ಇಟ್ಸ್ ಗುಡ್ ದಟ್ ಆಲ್ ದ ಗೇಮ್ಸ್ ಆರ್ ಇನ್ ಒನ್ ಸಿಂಗಲ್ ಆ್ಯಪ್. It's good that all the games are in one single app. Voice input stop. ಟೈಪ್ ಮಾಡಿ ಈಗ ಇದನ್ನ ಸಬ್ಮಿಟ್ ಮಾಡಿ. Submit button. 0%. 0%. Board games dash merger feedback. Web 2. Contact form up. Board games dash merger feedback. Thank you. ಓಕೆ ನೋಡಿ, ಥ್ಯಾಂಕ್ ಯು. See previous responses. Link. ಓಕೆ, ಹಳೆ ರೆಸ್ಪಾನ್ಸ್ ಎಲ್ಲ ನೋಡ್ಬೋದು ನಾವು. This content is neither created nor endorsed. ಓಕೆ, ಫಿಲ್ ಮಾಡಾಯ್ತು. 0%. ಓಕೆ, ಇಲ್ಲಿ ಹೋಗಿ ನೀವು ಈ ಥರ ಫಿಲ್ ಮಾಡ್ಬೋದು. Board games. ಸೊ ಇದೊಂದು ಸಣ್ಣ ಮಾಹಿತಿ ನಿಮಗೆ, ಇದು ಯಾವ ರೀತಿ ಸರ್ವೆ ಫಿಲ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಅವ್ರಿಗೆ ಗೊತ್ತಾಗಲಿ ಅಂತ. ಈಗ ಕ್ವಿಕ್ ಲೂಡೋ ಯಾವ ರೀತಿ ಆಡೋದು ಅಂತ ನೋಡೋಣ ಸ್ನೇಹಿತರೆ. ಈಗ ರಾಬರ್ಟ್ ಜೊತೆ ಆಡೋಣ. ಓಕೆ, ಸೊ ಬ್ಯಾಕ್ ಬಂದು ಓಕೆ, ಪ್ಲೇ ವರ್ಸಸ್ ರಾಬರ್ಟ್ಸ್. ಇಲ್ಲಿ ನೋಡಿ ಯಾವ ಗೇಮ್ ಆಡ್ತೀರಾ ಅಂತ. ಎಲ್ಲ ಗೇಮು ಇಲ್ಲೇ ಬಂದಿದೆ ನೋಡಿ. ಇಲ್ಲಿ ಯಾಡ್ಸಿ ನೋಡಿ, ಎಲ್ಲ ಗೇಮ್ ನೋಡಿ, ಎಲ್ಲ ಗೇಮ್ಸು ಬಂದ್ಬಿಟ್ಟಿದೆ ನೋಡಿ. ಒಂದು ಸಿಂಗಲ್ ಆ್ಯಪಲ್ಲಿ ಎಷ್ಟೆಲ್ಲ ಗೇಮ್ಸ್. Rock, paper, scissors, hide and seek, diamond heist, dominoes, bingo, tic-tac-toe, chess, checkers, mills, stop recording, mills, checkers, play versus robots. ನೋಡಿ ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ. ಒಂದು ಪ್ಲೇ ವರ್ಸಸ್ ರೋಬೋಟು, ಪಾಸ್ ಆ್ಯಂಡ್ ಪ್ಲೇ ಇದೆಲ್ಲ ಗೊತ್ತು ನಿಮಗೆ. Play alone.
ಪ್ಲೇ ಅಲೋನು ಗೊತ್ತಿರುತ್ತೆ, ಮೈಂಡ್ ಗೇಮಲ್ಲಿ ಇದ್ದಿದ್ದು. ಅದೇ ಈ ಮೆಮೊರಿ ಆಮೇಲೆ ಈ ಬೋರ್ಡ್ ಅರೇಂಜ್ ಮಾಡೋದು ಏನೋ ಇದೆಯಲ್ಲ, ಅದು 1 ಇಂದ 9ವರೆಗೂ ಕರೆಕ್ಟಾಗಿ ಅರೇಂಜ್ ಮಾಡೋದು, ಆ ಗೇಮೆಲ್ಲ ಅದರಲ್ಲಿ ಆಡ್ಬೋದು. ಕ್ರಿಕೆಟೆಲ್ಲ ಆಡ್ಬೋದು ಅಲ್ಲಿ. ನೆಕ್ಸ್ಟು ಪಾಸ್ ಆ್ಯಂಡ್ ಪ್ಲೇ, ಆನ್ಲೈನ್ ಲೂಡೋ. ಇದರಲ್ಲಿ ಬರೀ ಲೂಡೋ ಗೇಮ್ಸ್ ಮಾತ್ರ ಸಿಗುತ್ತೆ. ಆನ್ಲೈನ್ 2 ಪ್ಲೇಯರ್. ಇದರಲ್ಲಿ ನಮಗೆ ಮೆಮೊರಿ, ಅದೇ ಮೈಂಡ್ ಗೇಮಲ್ಲಿ 2 ಪ್ಲೇಯರಲ್ಲಿ ಸಿಗ್ತಾಯಿತ್ತಲ್ಲ, ಕ್ರಿಕೆಟು, ಮೆಮೊರಿ, ರಾಕ್ ಪೇಪರ್ ಸೀಸರ್ ಇದೆಲ್ಲ ಸಿಗುತ್ತೆ, ಬಿಂಗೋ, ಚೆಸ್ಸು ಇದೆಲ್ಲ. ಆನ್ಲೈನ್ 4/6 ಪ್ಲೇಯರ್. ಇದರಲ್ಲಿ 4 ಅಥವಾ 6 ಪ್ಲೇಯರ್ ಆಡೋವಂಥದ್ದು. ಸೆಟ್ಟು, 99, ಫಾರ್ಕಲ್ಲು, ಯಾಡ್ಸಿ, ಸುಮಾರು ಈ ಥರದ್ದೆಲ್ಲ ಇಲ್ಲಿ ಸಿಗುತ್ತೆ. ಓಕೆ, ಟೀಮ್ ವರ್ಸಸ್ ಟೀಮಲ್ಲಿ ಮಾಮೂಲಿ ಮೆಮೊರಿ ಎಲ್ಲ ಸಿಗುತ್ತೆ. ಆಮೇಲೆ ಲೂಡೋ ಟೀಮ್ ಮಾಡ್ತೀವಲ್ಲ, ಅದು ಈ ಟೀಮ್ ವರ್ಸಸ್ ಟೀಮಲ್ಲಿ ಸಿಗಲ್ಲ, ಅದು ಮಾಮೂಲಿ ಲೂಡೋ ಅಲ್ಲೇ ಸಿಗುತ್ತೆ. ಇಲ್ಲಿ ಮಾಮೂಲಿ ಟೀಮ್ ವರ್ಸಸ್ ಟೀಮಲ್ಲಿ ಮೆಮೊರಿ ಮತ್ತು ಇನ್ನೊಂದು ಯಾವುದೋ ಇದೆಯಲ್ಲ, ಸ್ಟ್ರೀಟ್ ಫೈಟರು, ಇಂಥ ಎಲ್ಲ ಸಿಗುತ್ತೆ. ಸೊ ಈಗ ಕ್ವಿಕ್ ಲೂಡೋ ಆಡೋಣ ರೋಬೋಟ್ ಮೇಲೆ. ಓಕೆ, ಲೂಡೋ. ಓಕೆ, ಸೆಲೆಕ್ಟ್ ಬೋರ್ಡ್. ಇಲ್ಲಿ ನೋಡಿ, ಇಲ್ಲಿ ಕ್ವಿಕ್ಕು, ಒರಿಜಿನಲ್ಲು, ಕ್ವಿಕ್ಕು, ಟೀಮ್ V1, ಟೀಮ್ V2 ಇಷ್ಟು ಸಿಗುತ್ತೆ. ಕ್ವಿಕ್ ಆಡೋಣ. 2 ಡೈಸ್ ಆಡೋಣ ಬೇಡವಾ? 2 ಡೈಸ್ ಆಡೋಣ, ಸ್ವಲ್ಪ ಬೇಗ ಮುಂದಕ್ಕೆ ಹೋಗಲಿ. ಸ್ಟಾರ್ಟ್ ಗೇಮ್. ಎಷ್ಟು ರೋಬೋಟ್ ಬೇಕು ಅಂತ ಒಂದೇ ಒಂದು ಸೆಲೆಕ್ಟ್ ಮಾಡೋಣ. ಓಕೆ, ನನ್ನ ಟರ್ನು. ಒಂದು ಸ್ನೇಹಿತರೆ ಏನಪ್ಪ ಅಂತಂದರೆ, ಹೊಸ ಜೆಸ್ಚರ್ಸ್ ಎಲ್ಲ ಆ್ಯಡ್ ಆಗಿದೆ. ನೀವು ಲೂಡೋ ಆಡುವಾಗ ಸ್ವೈಪ್ ಡೌನ್ ಮಾಡಿದ್ರೆ ಡೈಸ್ ರೋಲ್ ಆಗುತ್ತೆ. ನಿಮ್ಮ ಫೋಕಸ್ ಎಲ್ಲೇ ಇರಲಿ, 2 ಫಿಂಗರಿಂದ ಸ್ವೈಪ್ ಡೌನು, ಬರೀ 1 ಫಿಂಗರಿಂದ ಸ್ವೈಪ್ ಡೌನ್ ಅಲ್ಲ, 2 ಫಿಂಗರಿಂದ ಸ್ವೈಪ್ ಡೌನ್ ಮಾಡಿದ್ರೆ ಡೈಸ್ ರೋಲ್ ಆಗುತ್ತೆ. 2 ಫಿಂಗರಿಂದ ಸ್ವೈಪ್ ಲೆಫ್ಟ್ ಮಾಡಿದ್ರೆ ನಮ್ಮ ಪೊಸಿಷನ್ ಹೇಳುತ್ತೆ ಎಲ್ಲೆಲ್ಲಿದೆ ಅಂತ. ಸ್ವೈಪ್ ಅಪ್ ಮಾಡಿದ್ರೆ ಏನೂ ಇಲ್ಲ, ಸ್ವೈಪ್ ರೈಟ್ ಮಾಡಿದ್ರೆ ಅದಕ್ಕೂ ಏನೂ ಇಲ್ಲ. ಓಕೆ, ಸೊ ಈಗ ಸ್ವೈಪ್ ಡೌನ್ ಮಾಡೋಣ, ನೋಡಿ ಡೈಸ್ ರೋಲ್ ಆಗುತ್ತೆ. ಓಕೆ, ಫಸ್ಟೇ ಓಪನ್ ಆಯ್ತು ನಮ್ಮದು. ಓಕೆ, ಅದು ರೋಲ್ ಮಾಡಲಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಸೊ ಸ್ನೇಹಿತರೆ, ಈ ಕ್ವಿಕ್ ಲೂಡೋ ಬಗ್ಗೆ ನಿಮ್ಗೆ ಹೇಳೋದಾದರೆ, ನಾನು ನೋಡಿ ಒಂದು ಓಪನ್ ಆಯಿತು. ಇಲ್ಲಿ ಎಷ್ಟು ಅಂದರೆ 40 ಸ್ಥಾನಗಳಿರುತ್ತೆ. ಇಲ್ಲಿ 1ಇಂದ 40ವರೆಗೂ ಇರುತ್ತೆ. ಈ ಮೇಯ್ನ್ ಅಂದರೆ ಒರಿಜಿನಲ್ ಲೂಡೋಲ್ಲಾದರೆ ಎಷ್ಟಿರುತ್ತೆ, 1ಇಂದ 58ವರೆಗೂ ಇರುತ್ತಲ್ವ, ಇಲ್ಲಿ 1ಇಂದ 40ವರೆಗೂ ಇರುತ್ತೆ. ಸೊ ಒರಿಜಿನಲ್ ಲೂಡೋಲ್ಲಿ ನಿಮಗೆ ಪೀಸಸ್ ಎಲ್ಲೆಲ್ಲ ಓಪನ್ ಆಗುತ್ತೆ, A1 ಓಪನ್ ಆಗುತ್ತೆ, B14, C27, D40. ಇಲ್ಲಿ ಎಲ್ಲೆಲ್ಲಪ್ಪ ಅಂತಂದರೆ A ಮಾಮೂಲಿ 1 B10 ಓಪನ್ ಆಗುತ್ತೆ. ಸೊ 9 ನೀವು ಆ್ಯಡ್ ಮಾಡ್ತಾ ಹೋಗಬೇಕು. B10 ಓಪನ್ ಆಗುತ್ತೆ, C19 ಓಪನ್ ಆಗುತ್ತೆ, D28 ಓಪನ್ ಆಗುತ್ತೆ. 1, 10, 19, 28. ಓಕೆ, ಆಮೇಲೆ ಸೇಫ್ ಝೋನ್ಗಳು ಎಲ್ಲೆಲ್ಲಪ್ಪ ಅಂತಂದರೆ, ಇದರಲ್ಲಿ ಏನಾಗ್ತಾಯಿತ್ತು ನಿಮಗೆ ಒರಿಜಿನಲ್ ಲೂಡೋಲ್ಲಿ ಸೇಫ್ ಝೋನ್ +8 ಅಂತಂದರೆ ನಿಮಗೆ 1 + 8 ಎಷ್ಟು 9 ಒಂದು ಸೇಫ್ ಝೋನು, 14 ಮಾಮೂಲಿ ಸೇಫ್ ಝೋನು, ನೆಕ್ಸ್ಟು 14 + 8 22 ಸೇಫ್ ಝೋನು, ಮತ್ತು 27 ಮಾಮೂಲಿ ಇದು ಸೀದು ಹೋಮ್ ಅದು ಸೇಫ್ ಝೋನು, ಮತ್ತು 35, ಆಮೇಲೆ 40, 48 ಹಿಂಗಿತ್ತಲ್ವಾ. ಸೊ ಇಲ್ಲಿ ಸೇಫ್ ಝೋನು +5 ಮಾಡ್ತಾ ಹೋಗ್ಬೇಕು ನೀವು. ಫಸ್ಟು 1 ಮಾಮೂಲಿ ಸೇಫ್ ಝೋನ್ ಅದು, ನೆಕ್ಸ್ಟು +5 ಎಷ್ಟು 6 ಕೂಡ ಸೇಫ್ ಝೋನು, ನೆಕ್ಸ್ಟು +4 10 ಮಾಮೂಲಿ ಸೇಫ್ ಝೋನ್ ಅದು. ಓಕೆ, ಮಾಮೂಲಿ ಅಂದರೆ ಹೆಂಗೆ B ಓಪನ್ ಆಗುತ್ತಲ್ವ, ಸೊ ಎಲ್ಲ ಮನೆಗಳು ಮಾಮೂಲಿ ಸೇಫ್ ಝೋನು. ನೆಕ್ಸ್ಟು 10 + 5 15 ಕೂಡ ಸೇಫ್ ಝೋನು, ನೆಕ್ಸ್ಟ್ +4 19. ಸೊ +5 +4 +5 +4 ಮಾಡ್ತಾ ಹೋಗಬೇಕು. ಆ ಥರ ಸೇಫ್ ಝೋನ್ಗಳು ಸಿಗುತ್ತೆ. 19ಇಂದ 24 ಸೇಫ್ ಝೋನು, 28 ಸೇಫ್ ಝೋನು, +5 33 ಸೇಫ್ ಝೋನು, 33ಇಂದ ಅದು ಯಾವ ರೀತಿ ಒಳಗೆ ಹೋಗುತ್ತೆ ಅಂತ ಹೇಳ್ತೀನಿ ನಾನು ನೆಕ್ಸ್ಟ್. ಓಕೆ, ಸೊ ಈಗ ನಿಮಗೆ ಎಲ್ಲೆಲ್ಲಿ ಓಪನ್ ಆಗುತ್ತೆ, ಯಾವುದ್ಯಾವ್ದು ಸೇಫ್ ಝೋನ್ ಅನ್ನೋದು ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಈಗ 40ವರೆಗೂ ಇರುತ್ತೆ ಅಂತ ಹೇಳೋದ್ನಲ್ಲ, ಅದು ಹೆಂಗಪ್ಪ ಅಂತಂದರೆ, ಒರಿಜಿನಲ್ ಲೂಡೋಲ್ಲಿ ಏನಾಗುತ್ತೆ ನಿಮಗೆ A1ಇಂದ 51ವರೆಗೂ ಹೋಗಿ ಡೈರೆಕ್ಟು 51ಇಂದ ನಿಮ್ಗೆ 1 ಬಿದ್ದರೆ 53 ಹೋಗುತ್ತಲ್ವಾ, 52 ಹೋಗಲ್ಲ, ಡೈರೆಕ್ಟು 53 54 55 56 57 58 ಇದಿಷ್ಟು ನಿಮಗೆ ಒಳಗಡೆ ಮನೆಗಳು. ಓಕೆ, ಸೊ 58 ಹೋದರೆ ಎಸ್ಕಾಟ್ ಆಗುತ್ತೆ. ಇಲ್ಲ ಅದೇ ಥರ ಹೆಂಗಪ್ಪ ಅಂತಂದರೆ A1ಇಂದ 35ವರೆಗೂ ಹೋಗುತ್ತೆ, 36 ಹೋಗಲ್ಲ. ಓಕೆ, 36 ಹೋಗಲ್ಲ, ಡೈರೆಕ್ಟ್ಲಿ 37 38 39 40 ಒಳಗಡೆ ಅಲ್ಲ 6 ಇತ್ತು, ಇಲ್ಲಿ 4 ಮಾತ್ರ ಇರುತ್ತೆ. 37 38 39 40 ಇದು ಒಳಗಡೆ ಮನೆಗಳು. ಸೊ 35ಇಂದ 1 ಬಿದ್ದರೆ ಡೈರೆಕ್ಟ್ 37 ಹೋಗುತ್ತೆ. ಸೊ 37ಇಂದ 3 ಬಿದ್ದರೆ ಎಸ್ಕಾಟ್ ಆಗುತ್ತೆ, ಆ ಥರ. ಓಕೆ, ಸೊ B ಏನಾಗುತ್ತೆ, B 19 ಓಪನ್ ಆಗುತ್ತೆ, 19ಇಂದ ರೌಂಡ್ ಹೊಡ್ಕೊಂಡು 35 ಬರುತ್ತೆ, 35ಇಂದ 36, 36ಇಂದ 1ಇಂದ 17ವರೆಗೂ ಬರುತ್ತೆ, 17ಇಂದ 18ಗೆ ಹೋಗಲ್ಲ, 17ಇಂದ ಡೈರೆಕ್ಟು ಎಲ್ಲಿಗೋಗುತ್ತೆ 37ಗೆ ಹೋಗುತ್ತೆ. ಓಕೆ,
ಸೊ ಹೆಂಗೆ ಅದು 14ಇಂದ ಓಪನ್ ಆಗಿ 12ವರೆಗೂ ಬಂದು 52 ಬಂದು 52ಇಂದ 1ಇಂದ ಬಂದು 12ಇಂದ ಡೈರೆಕ್ಟು 53 ಹೋಗುತ್ತಲ್ವ 12ಇಂದ. ಇಲ್ಲಿ ಅದೇ ರೀತಿ 17ಇಂದ 18ಗೆ ಹೋಗಲ್ಲ, ಯಾವಾಗಲೂ ಒಂದು ಮನೆ ಇರೋ ಹಿಂದಕ್ಕೆ ಹೋಗಲ್ಲ, ಅದು ಒಂದು ಮನೆ ಹಿಂದಿನ ನಂಬರ್ಗೆ. ಸೊ 17ಇಂದ ಡೈರೆಕ್ಟು ಎಲ್ಲಿಗೆ ಹೋಗುತ್ತೆ, 37ಗೆ ಹೋಗುತ್ತೆ. ಅದೇ ರೀತಿ ಈಗ ಹೇಳಿ ನಾನು ಬಿದಲ್ಲ, ಅದು ಸಿದು. ಓಕೆ, ಬಿದು 10ಅಲ್ಲಿ ಓಪನ್ ಆಗುತ್ತೆ. 10ಅಲ್ಲಿ ಓಪನ್ ಆಗಿ 35 36 ಹೋಗಿ ನೆಕ್ಸ್ಟ್ 1ಇಂದ ಬಂದು 8ವರೆಗೂ ಬರುತ್ತೆ. 8ಇಂದ ಡೈರೆಕ್ಟ್ 37ಗೆ ಹೋಗುತ್ತೆ, 40 ಎಸ್ಕಾಟು. ಅದೇ ರೀತಿ ಡಿದು 28ಅಲ್ಲಿ ಓಪನ್ ಆಗುತ್ತೆ. 36ಇಂದ 1ಗೆ ಬಂದು 1ಇಂದ ಎಲ್ಲಿಗೆ ಬರುತ್ತೆ, 26ವರೆಗೂ ಬರುತ್ತೆ. 26ಇಂದ 37ಗೆ ಹೋಗುತ್ತೆ. ಸೊ ಇಷ್ಟೇ ಇದು. ಸೊ ಸ್ವಲ್ಪ ಆಡಿ ನೋಡೋಣ, ಗೊತ್ತಾಗತ್ತವಾಗ. ಓಕೆ, ರೋಲ್ ಮಾಡೋಣ. You got 1 and 3. ಓಕೆ, 1 and 3 ನೋಡಿ. ಈಗ Back to ನಂದು ಇದೆ select. Moving A1. 1 steps. 3 steps safe zone available. ನೋಡಿ, 3ಅಲ್ಲಿ ಇತ್ತು ನಂದು, ಹಂಗಾಗಿ 6 ಸೇಫ್ ಝೋನ್ ಅಲ್ವಾ. 3 ಮೂವ್ ಮಾಡಿದ್ರೆ ಸೇಫ್ ಝೋನ್. A1 moved from box 3 to box 6. A1 moved from box 6 to box 7. 6 to 7 ಅದೇ ಹೋಯ್ತು, ಯಾಕೆಂದರೆ ಇರೋದೇ Robot C's turn. 1 ಕಾಯಿನ್. Robot C got 6 and 3. ಓಕೆ, ರೋಬೋಟ್ C1 moved from box 0 to box 19. ನೋಡಿ 19 C1 moved from box 19 to box 22. Yours turn. Roll the dice. ಯಾಕಂದರೆ ಅದು ಸಿಂಗಲ್ ರೋಬೋಟ್ ಆಡ್ತಾ ಇದೆಯಲ್ಲ, ಸಿ ಎಲ್ ಆಡ್ತಾ ಇದೆ, ಅದಂಗಾಗಿ 19ಅಲ್ಲಿ ಓಪನ್ ಆಯಿತು, ಆಟೋಮೆಟಿಕ್ 22 ಮೂವ್ ಆಯಿತು. ಒಂದೆರಡು ಕಾಯಿನ್ ಎಸ್ಕಾಟ್ ಮಾಡೋಣ. ಓಕೆ, ಫಾಸ್ಟಾಗಿ. You got 3 and 2. ಓಕೆ, 3 and Back 2 to select. Moving A1. 3 steps safe zone available. ನೋಡಿ, ಸೇಫ್ ಝೋನ್ ಅವೈಲಬಲ್. ಈಗ 7ಅಲ್ಲಿ ಇತ್ತಲ್ಲ, 7ಇಂದ 10 ಸೇಫ್ ಝೋನು. A1 moved from box 7 to box 10. A1 moved from box 10 to box 12. ಆಟೋಮೆಟಿಕ್ 12 ಹೋಯ್ತು. Robot C's turn. Box 3. Robot C got 1 and 4. C1 moved from box 22 to box 23. C1 moved from box 23 to box 27. ಎಸ್. Yours turn. Roll the dice. You got 5 and 6. Select a piece. Okay, no, A1 is no, at 12. Enemies. A2 is at 0 and lock available. A2 moved from box 0 to box 1. Select a piece to move. A1 is at 12. Enemies are at 15. A1 moved from box 12 to box 17. Robot C's turn. Robot C got 6 and 1. ಹಾಂ, ಇನ್ನೊಂದು 6 ಬಿತ್ತು. C3 moved from box 0 to box 19. C1 moved from box 27 to box 28. Yours turn. ನೋಡಿ, Roll the dice. 27ಇಂದ 28ಗೆ ಸೇಫ್ ಹೋಯ್ತದು. You got 1 and 4. Select a piece to move. A1 is at 17. ಓಕೆ, ಇಲ್ಲಿ 17ಇಂದ ಈಗ Back ನನಗೆ to ಸೇಫ್ select piece. ಸಿಗಲ್ಲ. Moving A1. 1 steps. ಒಂದು ಸ್ಟೆಪ್ ಇಲ್ಲ ಆಡ್ಬಿಟ್ಟು A1 moved from box 17 to box 18. Select a piece to move. ಅದು 19ನಲ್ಲಿ ಕುತ್ಕೊಂಡಿದೆ, ಹಂಗಾಗಿ A1 is at 18. ಯಾಕಂದ್ರೆ ಸಿ ಅಲ್ವಾ, ಹೋಮ್ ಕಾಯಿನ್ ಓಪನ್ ಆಗಿ ಅಲ್ಲೇ ಇದೆ ಅದು. A2 is at 1. ಈಗ 1 ಮೂವ್ ಮಾಡೋಣ. A2 moved from box 1 to box 5. Robot C's turn. Robot C got 3 and 5. C3 moved from box 19 to box 24. C1 moved from box 28 to box 31. ಓಕೆ, Yours turn. 24 Roll the dice. ಹೋಯ್ತು 19ಇಂದ ಸೇಫ್ ಝೋನ್ಗೆ. You got 5 and 4. Select a piece to A1 is at 18. Enemies are at 13. Steps. ಓಕೆ, 9 ಸ್ಟೆಪ್ ಇದೆ. 9 ಸ್ಟೆಪ್ ಅಂದರೆ A1 is at 18. 27 Enemies are at ಹೋಗುತ್ತೆ, 13. ಬೇಡ. Steps. 28 ಸೇಫ್ ಝೋನು. A2 is at 5. Safe zone No, available. Back to select. first Moving one. 5 steps safe zone available. 5 ಸ್ಟೆಪ್ ಸೇಫ್ ಝೋನ್. A2 moved from box 5 to box 10. Select a A1 is at 18. ಮತ್ತೆ 15. A2 is at 10. Enemies are at 21. A2 moved from box 10 to box 14. Robot C's turn. ಸರ್ 24 Robot C ಸೇಫ್ got ಝೋನ್ 4 and ಹಾಕ್ಬೋದಾಗಿತ್ತು ನಾನು ಕೂಡ. C3 moved Sorry, from box 24 24 to box 28. ಇಲ್ಲ, correct, 23 C3 moved from box 28 to box 33. Yours turn. Roll the Okay. dice. ಅದು 128 ಒಂದು 33 ಎರಡು ಸೇಫ್ ಝೋನ್ಗೆ ಹೋಗಿದೆ. You got 1 and 1. Select a piece to A1 is at 18. Safe zone available. Enemies are at 13. Steps. ಓಕೆ, ಇದನ್ನ ಒಂದು ಸೇಫ್ Back to ಝೋನ್ select piece. ಹಾಕೋಣ. Moving A1. 1 step safe zone available. A1 moved from box 18 to box 19. Select a piece to A1 is at 19. A2 is at 14. Safe zone available. A2 moved from box 14 to box 15. ಓಕೆ, Robot C's turn. Robot C got 6 and 5. Roll C2 moved from box 0 to box 19. C2 moved from box 19 to box 24. ಓಕೆ, Manage sounds and Yours turn. announcements. Button. Roll the dice. ಓಕೆ. ಈಗ ನಮ್ಮ ಪೀಸ್ ಎಲ್ಲೆಲ್ಲಿದೆ A1, 19, A2, 15, A3, 0, A4, 0. ನೋಡಿ, 2 ಫಿಂಗರಿಂದ ಸ್ವೈಪ್ ರೈಟ್ ಮಾಡಿದ್ರೆ ಹಂಗೆ ಹೇಳುತ್ತೆ. ಈಗ ಅದ್ರದ್ದು ಎಲ್ಲೆಲ್ಲಿದೆ ಅಂತ ನೋಡೋಣ ಒಂದ್ಸಲ. Attacks in position. Robot C positions. C1, 31. C2, 24. C3, 33. C4, 0. Image. ಓಕೆ, ಹಂಗಿದೆ. Roll a dice. Yeah. Manage sounds and announcements. Button. 2 ಫಿಂಗರಿಂದ ಸ್ವೈಪ್ ಡೌನ್. You got 2 and 5. Select a piece to move. A1 is at 19. Safe zone available. Enemies are at 12. Steps. ಓಕೆ, ಇದನ್ನ 24 Back to ಹಾಕೋಣ. select. Moving A1. 2 steps. 5 steps safe zone. A1 moved from box 19 to box Select a 24. piece to move. A1 is at 24. A2 is at 15. Enemies are. A2 moved from box 15 to box 17. Robot C's turn. Robot C got 6 and 4. ಇನ್ನೊಂದು ಓಪನ್. C4 moved from box 0 to box 19. C3 moved from box 33 to box 1. Yours turn. ನೋಡಿ, Roll the dice. 33ಇಂದ 1 ಹೋಯ್ತು, ಅದಂಗೆ 34 35 36 1 4 ಇತ್ತಲ್ವ, ಹಂಗಾಗಿ
33ಇಂದ 1 ಹೋಯ್ತು ಸೇಫ್ ಝೋನ್ಗೆ, ನಮ್ಮ ಮನೆ ಹತ್ರ ಬಂತದು. ಸೊ ಇಲ್ಲಿ ಸೇಫ್ ಝೋನಿಂದ ಸೇಫ್ ಝೋನ್ ಜಂಪ್ ಮಾಡೋದು ತುಂಬ ಈಸಿ. ಅಲ್ಲಾದರೆ ನಮಗೆ 6-2 ಆ ಥರ ಬೇಕಾಗ್ತಾಯಿತ್ತು. ಇಲ್ಲಿ ಜಸ್ಟು 5-4 ಆ ಥರ ಬಿದ್ದರೆ ಸೇಫ್ ಝೋನಿಂದ ಸೇಫ್ ಝೋನಿಗೆ ಜಂಪ್ ಮಾಡ್ಕೊಂಡು ಹೋಗ್ಬೋದು. ನೋಡಿ You got 3 and 3. Select a piece of A1 is at 24. Enemies are at 7 steps. 6 ಸ್ಟೆಪ್ Lock ಬಿದ್ದಿದೆ. screen. ಬಟ್ A2 is at 17. Enemies are at 14. ಇದು Back ಸೇಫ್ to select B. ಹೋಗುತ್ತಾ? Moving it 3 steps. ಬಟ್ ಇದನ್ನೇ ರಿಸ್ಕ್ ತೊಗೊಬೇಕಂತ Answer. ನಾನು. Hit selected. 15 minutes. Stop. Answer. Decline. Reply with decline. Button. Okay, Back to select I'll piece. cut my 3 name. steps. A2 move from box 17 to box 20. Select a piece to Idna move. restore. A1 is at 24. A2 is at 20. A2 move from box 20 to box 23. Robot C's turn. Robot C got 4 and 5. C4 killed A2 at 23. ನಂಗೆ ಕಾಯಿನೂ ಆಯಿತು ಒಂದು. Robot C got 1 and 1. C4 moved from box 23 to box 28. C1 moved from box 31 to box 32. C1 moved from box 32 to box 33. Yours turn. Roll the dice. ಮಾಡ್ಕೊಂಡು ಸೇಫ್ ಎಲ್ಲ ಹೋಯ್ತಪ್ಪ. You got 5 and 6. Select a piece to A1 is at 24. A2 is at 0 and lock. A2 moved from box 0 to box 1. Select A1 is at A2 is at 1 safe zone available. A2 moved from box 1 to box 6. ನೋಡಿ 1ಇಂದ 6 ಸೇಫ್ ಝೋನ್ಗೆ ಹೋಗ್ಬಿಡ್ತು ಒಂದು. Robot C's turn. Robot C got 2 and 3. C2 moved from box 24 to box 26. C2 moved from box 26 to box 29. Yours turn. Roll the dice. You got 4 and 6. Select a piece to A1 is at 24. Safe zone available. Enemies are at 5 steps. ಓಕೆ ಒಂದು ಕಿಲ್ಲಿಗೆ ಸಿಕ್ತೀಗ ನಾನು. Back to select. Moving 4 steps. Safe 6 steps. ಸಾರಿ Enemies 4 steps. Safe zone available. ಕಿಲ್ಲಿಗೆ ಸಿಕ್ಕಿಲ್ಲ. A1 moved from box 24 to box Select 28. a piece to move. ಅದು 5 ಸ್ಟೆಪ್ಪಲ್ಲಿದೆ, ನನಗೆ 4 ಸ್ಟೆಪ್ ಇತ್ತು. A1 is at 28. Enemies are at 1 steps. ಓಕೆ A2 is at 6. A3 is at 0 and lock available. A3 moved from box 0 to box 1. Robot C's turn. ಒಂದು ಎಸ್ಕಾಟ್ ಮಾಡಿಬಿಟ್ಟು ಗೇಮ್ ಎಂಡ್ ಮಾಡೋಣ. Robot C got 2 and 3. C2 moved from box 29 to box 31. C2 moved from box 31 to box 34. Yours turn. 6 Roll the legs. dice. You got 4 and 2. Select a piece to 6 A1 is at 28. Enemies are at 6 steps. ಎಸ್ Back to select. Moving 4 steps. A1 moved from box 28 to box 32. Select a piece to move. A1 is at 30. A1 killed C2 at 34. Roll the dice. You got 3 and 6. Select a piece to A1 is at 34. Safe zone available. ನೋಡಿ ಈಗ 34ಇಂದ ಎಲ್ಲಿಗೆ ಹೋಗುತ್ತೆ? 3 ಸ್ಟೆಪ್ ಮೂವ್ ಮಾಡಿದ್ರೆ ನಾನು 35, 37, 38 ಹೋಗುತ್ತೆ. ನೋಡೋಣ. A1 moved from box 34 to box Roll the 38. dice. ನೋಡಿ, 38 Disabled. ಹೋಯ್ತು. Select a piece to move. A2 is at 6. A3, A4 is at 0 and A4 moved from box 0 to box 1. ಒಂದು ಎಸ್ಕಾಟ್ ಮಾಡೋಣ. ಓಕೆ Robot C's turn. Robot C got 1 and 2. C4 moved from box 28 to box 29. 34ಇಂದ 6 ಸ್ಟೆಪ್ ಮೂವ್ C4 moved ಮಾಡೋಕ್ಕೆ from box ಅವಕಾಶನೇ 29 to ಇಲ್ಲ. box 31. ಅದಕ್ಕೆ ಅದು Yours turn. Roll the dice. You got 2 and 6. select a piece to A1 is at 38 escort available. ಓಕೆ ನೋಡಿ 2ಇಂದ ಎಸ್ಕಾಟ್ ಮಾಡೋಣ. ಇನ್ನು A1 successfully escorted. ಎಸ್ಕಾಟ್ ಆಯಿತು. Roll the dice. You got 4 and 5. Select a piece to move. ಅವೆಲ್ಲ ಸ್ಟೆಪ್ A2 available steps: 6, 4, 5. 6, 4, 5 15 ಸ್ಟೆಪ್ ಇದೆ. A2 is at 6. Safe zone available. Enemies are at 25. A3 is at 1. Safe zone available. Enemies are at 30 steps. A4 is at 1. Safe zone available. Enemies are at 30 steps. ಓಕೆ ಎಲ್ಲ ಕಿಲ್ ಮಾಡೋಕ್ಕಿಲ್ಲ. ಎನಿವೆ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲೆಲ್ಲಿ ಓಪನ್ ಆಗುತ್ತೆ, ಎಲ್ಲೆಲ್ಲಿ ಸೇಫ್ ಝೋನ್ ಇದೆ, ಎಲ್ಲೆಲ್ಲಿ ಮೂವ್ ಮಾಡಬೇಕು ಅಂತ ಈಗ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೆಂಗೆ ಹೋಗುತ್ತೆ ಅಂತ. ಇಷ್ಟೇ ಇದು ಕ್ವಿಕ್ ಲೂಡೋ ಅಂತಂದರೆ. ಸೊ ಜಸ್ಟು ಕ್ವಿಕ್ ಲೂಡೋ ಸುಮಾರು ಜನ ಗೊತ್ತಿರಲ್ವಲ್ಲ, ಅದು ಯಾವ ರೀತಿ ಆಡೋದು ಅಂತ ತಿಳಿಸ್ಕೊಡೋ ಅಂಥ ಪ್ರಯತ್ನ ಆಗಿತ್ತು. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಹೈಪ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಅದ್ರ ಜೊತೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.